ಹೆಸರು ವಿಶ್ವ ಅಂತ. ತಿಲಕ್ ನಗರ ಸೆಕೆಂಡ್ ಕ್ರಾಸಲ್ಲಿ ಮಲ್ನಾಡ್ ಸಿರಿ ಗಣಪತಿ ಅಂತ 11ನೇ ವರ್ಷದಿಂದ ಇಡ್ತಾ ಬಂದಿದ್ವಿ. ಪ್ರತಿ ವರ್ಷವೂ ವಿಭಿನ್ನವಾಗಿ ಇಡ್ತಾ ಬರ್ತಾಯಿದ್ವಿ. ಈ ವರ್ಷ ಧರ್ಮಸ್ಥಳ ಶ್ರೀಕ್ಷೇತ್ರ ಮಂಜುನಾಥ ಸ್ವಾಮಿ ಸೆಟ್ ಹಾಕಿ ಒಂದು ವಿಭಿನ್ನವಾಗಿ ಇಟ್ಟಿದ್ದೀವಿ. ಸೊ ಭಕ್ತಾದಿಗಳು ಬಂದು ಆದಷ್ಟು ಸಂಖ್ಯೆಯಲ್ಲಿ ಬಂದು ದೇವರ ದರ್ಶನ ಪಡೆದು ಆಶೀರ್ವಾದ ತಗೊಳ್ಬೇಕಾಗಿ ವಿನಂತಿ. ಮಂಜುನಾಥನೊಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಗೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಮಲ್ನಾಡ್ ಶ್ರೀ ವಿದ್ಯಾಗಣಪತಿ ತಿಲಕ್ ನಗರ ನಾವು ಪ್ರತಿ ವರ್ಷವೂ ವಿಭಿನ್ನವಾಗಿ ಕಾನ್ಸೆಪ್ಟ್ ಇಟ್ಕೊಂಡು ನಡ್ಸ್ಕೊತಾ ಬಂದಿದ್ದೀವಿ. ಗಣಪತಿ ವಿಶೇಷತೆ ಏನಂದರೆ ಪ್ರತಿ ವರ್ಷವೂ ಒಂದೊಂದು ರೀತಿ ಮುತ್ತಿನ ಗಣಪತಿ ಆಗಿರ್ಬೋದು, ಯಕ್ಷಗಾನ ಟೈಪು, ರಾಘವೇಂದ್ರ ಸ್ವಾಮಿ ಹಾಗೂ ಬಾಲ ಗಣಪತಿ, ದರ್ಬಾರ್ ಗಣಪತಿ. ಅದೇ ರೀತಿ ಕಳೆದ ವರ್ಷ ಅಯ್ಯಪ್ಪ ಸ್ವಾಮಿ ಗಣಪತಿ ಮಾಡಿದ್ವಿ. ಈ ವರ್ಷ ಮಂಜುನಾಥ ಸ್ವಾಮಿ ಈ ರೀತಿ ಮಾಡ್ಕೊತ ಬಂದಿದ್ದೀವಿ. ಸರ್ ಅಜಯ್ ಅಂತ ಹೊಸಮನೆ 6ನೇ ಕ್ರಾಸಿಂದ ಶ್ರೀ ಸಾಯಿ ಗಣೇಶ್ ಗೆಳೆಯರಿಂದ 10ನೇ ವರ್ಷದ ವಾರ್ಷಿಕೋತ್ಸವ ಇಟ್ಕೊತಿದ್ದೀವಿ. ಭಕ್ತಾದಿಗಳು ಬಂದು ಆಶೀರ್ವಾದ ತೆಗೆದುಕೊಳ್ಳಬೇಕಾಗಿ ಕೇಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಗಣಪತಿ ಹಬ್ಬದ ಶುಭಾಶಯಗಳು. ಫ್ರೀಡಂ ಪಾರ್ಕ್ ಎದುರುಗಡೆ ಇರುವ ಸಹನೆಯ ಗಣಪತಿ ಗೆಳೆಯರ ಬಳಗದಿಂದ ಪ್ರತಿ ವರ್ಷವೂ ವಿಶೇಷ ರೀತಿಯಿಂದ ಅಲಂಕಾರ ಮಾಡುತ್ತಾ 26ನೇ ವರ್ಷ ಗಣೇಶೋತ್ಸವವನ್ನು ಆಚರಿಸುತ್ತಿದ್ದೇವೆ. ಭಕ್ತಾದಿಗಳು ಅತಿ ಹೆಚ್ಚಾಗಿ ಎಲ್ಲರೂ ಬಂದು
ಗಣಪತಿಯ ಆಶೀರ್ವಾದ ಪಡೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿದ ಅಲಂಕಾರ ಉಮೇಶ್ ಅವರು ಮಾಡಿದ್ದಾರೆ, ಅವ್ರು ಕರೆಸ್ತೀನಿ. ಸರ್, ಈ ಅಲಂಕಾರ ಎಲ್ಲ ನೋಡಿದ್ವಲ್ಲ, ಈ ಅಲಂಕಾರ ನೀವೇ ಮಾಡಿದ್ದು ಅಂತ ಗೊತ್ತಾಯಿತು. ಸಿನ್ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನಮಸ್ಕಾರ, ನನ್ನ ಹೆಸರು ಉಮೇಶ್ ಅಂತ ಹೇಳ್ಬಿಟ್ಟು. ಈ ಅಲಂಕಾರ ಎಲ್ಲ ಏನು ನೋಡಿದ್ರೆ ನಾವೇ ಮಾಡಿದ್ದಿಲ್ಲ. ಫಸ್ಟ್ ಥರ್ಮೋಕೋಲು ಫೋಮ್ ಎಲ್ಲ ಯೂಸ್ ಮಾಡಿದ್ವಿ. ಇವರು ಪ್ರತಿ ವರ್ಷದಂತೆ ಈ ವರ್ಷವೂ ಅಲಂಕಾರ ಬೇಕು ವೆಂಕಟೇಶ್ವರಂದು ಅಂತ ಹೇಳಿದರು. ಹೇಳಿದ ಮೇಲೆ ಈ ಥರ ಸ್ವಾಮಿನ ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ. ಧನ್ಯವಾದ. ಇದು APMC ಗೆಳೆಯರ ಬಳಗ 2ನೇ ವರ್ಷದ ವಾರ್ಷಿಕೋತ್ಸವ. ಸುಮಾರು 16 ಜನಗಳ ಒಂದು ಕಮಿಟಿಯಲ್ಲಿ ಎಲ್ಲ ಸ್ನೇಹಿತರು ಸೇರಿಕೊಂಡು ಇದು 2ನೇ ವರ್ಷದ ಗಣಪತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಒಳಗಡೆ ಅಂದರೆ APMC ಆವರಣದಲ್ಲಿ ನಾವು ಈ ಗಣಪತಿಯನ್ನು ಕೂರಿಸಿದ್ದೇವೆ. ಕೃಷಿಗೆ ಸಂಬಂಧಪಟ್ಟಾದ ಹಾಗೆ ಮೂಲ ಆದಾಯ ನಮಗೆ ಅಡಿಕೆ ಹಾಗೂ ತೆಂಗು ಹಾಗೂ ಮತ್ತು ಮೆಕ್ಕೆಜೋಳ ಮತ್ತು ಕಬ್ಬು, ಈ ಕಾನ್ಸೆಪ್ಟಿಂದ ನಾವು ಗಣಪತಿಯನ್ನು ಕೂರಿಸಲಾಗಿದೆ. 12ನೇ ತಾರೀಕು ಗುರುವಾರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ, 13ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ರಾಜಬೀದಿ ಉತ್ಸವ ಇದೆ. ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ವರ್ಷ ಅತಿ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ. ರೈತರಿಗೆ ಸಂಬಂಧಪಟ್ಟಂಥ ಅಡಿಕೆ, ಕಬ್ಬು, ಮೆಕ್ಕೆಜೋಳ ಇತ್ಯಾದಿ ವಸ್ತುಗಳು, ಹಣ್ಣು ಹಂಪಲುಗಳಿಂದ ಇಲ್ಲಿ ಅತಿ ಸುಂದರವಾಗಿ ಅಲಂಕರಿಸಿದ್ದೀವಿ. ಎಲ್ಲ ಭಕ್ತಾದಿಗಳು ಗುರುವಾರ ದಿವಸ ನಾವು ವಿಶೇಷ ಗಣ ಹೋಮ ಪೂಜೆಯನ್ನು ಇಟ್ಕೊಂಡಿದ್ದೀವಿ. ತದನಂತರದಲ್ಲಿ ಪ್ರಸಾದ ಅನ್ನ ಸಂತರ್ಪಣೆ ಕೂಡ ಇಟ್ಕೊಂಡಿದ್ದೀವಿ. ಎಲ್ಲ ಭಕ್ತ ಮಹಾಶಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾತ್ರರಾಗಿ ಸ್ವಾಮಿಯ ಹೆಚ್ಚಿನ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇದೇ ರೀತಿ ಶುಕ್ರವಾರ ದಿವಸ 13ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ಸ್ವಾಮಿಯ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. APMC ಆವರಣಾದ್ಯಂತ ರಾಜಬೀದಿ ಉತ್ಸವವನ್ನು ಇಟ್ಕೊಂಡಿದ್ದೀವಿ. APMC ಆವರಣದೊಳಗೆ ಇದನ್ನು ವಿಸರ್ಜನೆ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತ ಮಹಾಶಯರೆಲ್ಲ ಸೇರಿಕೊಂಡು ಸಹಕರಿಸಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು, ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ತನ್ನ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ಇಡೀ ಶಿವಮೊಗ್ಗದಲ್ಲೇ ಇದು ಟ್ರೆಂಡಿಂಗ್ ಆಗಿದೆ ಸರ್. ಇದು ತುಂಬ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಶ್ರೀ ಭವಾನಿ ಯುವಕರ ಸಂಘದ 22ನೇ ವರ್ಷದ ಗಣೇಶೋತ್ಸವ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಪ್ರತಿ ವರ್ಷವೂ ಒಂದೊಂದು ರೀತಿ ಕಾನ್ಸೆಪ್ಟನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಬರ್ತಿದ್ವಿ. ಈ ವರ್ಷ ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಸ್ವಾಮಿಯ ಸನ್ನಿಧಿಯಲ್ಲಿ ಮಾಡಿದ್ವಿ. ಏನಪ್ಪ ಅಂದರೆ ಬಟ್ಟೆ ಬ್ಯಾಗ್ನ ಸಾರ್ವಜನಿಕರಿಗೆ ನೀಡೋ ಮೂಲಕ ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿ ಬಟ್ಟೆ ಬ್ಯಾಗ್ನ ಅತಿ ಹೆಚ್ಚು ಬಳಸಿ ಪ್ಲಾಸ್ಟಿಕ್ಕು ಪರಿಸರಕ್ಕೆ ಮಾರಕ ಅಂತ ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮನ ಇವತ್ತು ಸ್ವಾಮಿಯ ಸನ್ನಿಧಿಯಲ್ಲಿ ಇಂದು ಮಧ್ಯಾಹ್ನ ಮಾಡಿದ್ವಿ ನಾವು. ಸಮಾಜದ ವತಿಯಿಂದ 85ನೇ ವರ್ಷದ ಶ್ರೀ ಗಣೇಶೋತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಮನ ಮಾಡಲೇಬೇಕೆಂದು ಒಂದು ದಿನ ಸಂಜೆ ಗೋಪಾಲಕರೆಲ್ಲರೂ ಹಸುಗಳನ್ನು ಮೇಯಿಸಿ ಮರಳಿ ಬೃಂದಾವನಕ್ಕೆ ಹೋಗುತ್ತಿರುವಾಗ ನೀವೆಲ್ಲರೂ ಮನೆಗೆ ಹೊರಡಿ, ನಾನು ನಂತರ ಬರುತ್ತೇನೆ ಎಂದು ಎಲ್ಲರನ್ನೂ ಕಳುಹಿಸಿ ಗೋಪಾಲಕರೊಂದಿಗೆ ಶ್ರೀಕೃಷ್ಣನು ಮನೆಗೆ ಬಾರದೆ ಇರುವುದರಿಂದ ಭಯಗೊಂಡು ಯಶೋದೆ, ನಂದ, ಬಲರಾಮ ಮತ್ತು ಗೋಪಾಲಕರೆಲ್ಲರೂ ಭಯಗೊಂಡು ಶ್ರೀಕೃಷ್ಣನನ್ನು ಹುಡುಕುತ್ತಾ ಯಮುನೆಯ ಬಳಿ ಓಡೋಡಿ ಬರುತ್ತಾರೆ. ಕೃಷ್ಣ ನನ್ನ ಕೃಷ್ಣನನ್ನು
ಸುಮ್ಮನೆ